ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ, ಕನ್ಸಲ್ಟೆಂಟ್ ಫಿಸಿಷಿಯನ್. ಡಾಕ್ಟರ್ ರೈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಾರ್ಚ್ ತಿಂಗಳಿಂದ ಈಚೆಗೆ ತುಂಬ ಬಿಸಿಲಿದೆ. ಸೊ ಇದರಿಂದಾಗಿ ನಮ್ಮ ಹೆಲ್ತ್ ಮೇಲೆ ಅತ್ಯಂತ ದುಷ್ಪರಿಣಾಮಗಳು ಆಗ್ತಾ ಇವೆ. ಸೊ ಆದ್ದರಿಂದ ಈ ಸಂಚಿಕೆಯಲ್ಲಿ ನಾನು ನಿಮಗೆ ನಾವು ಹೇಗೆ ಅದರಿಂದ ರಕ್ಷಣೆ ಪಡೆದುಕೊಳ್ಳಬಹುದು ಹಾಗೂ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಬೋದು ಎಂಬುದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಆದ್ದರಿಂದ ತುಂಬ ಜನರಿಗೆ ಇದರಿಂದ ಹೆಲ್ಪ್ ಆಗಬೇಕು. ಆದ್ದರಿಂದ ತುಂಬ ಜನರಿಗೆ ಆದಷ್ಟು ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ ಹಾಗೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಪ್ರತಿ ಶುಕ್ರವಾರ ನಾನು ಹೀಗೆ ಉಪಯುಕ್ತ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ನಾವೀಗ ಫಸ್ಟಿಗೆ ನೋಡುವ, ಈ ಬಿಸಿಲಿನ ತಾಪಮಾನಕ್ಕೆ ಏನೆಲ್ಲ ಆರೋಗ್ಯದ ಸಮಸ್ಯೆ ಉಂಟಾಗ್ಬೋದು, ಮೇಯ್ನ್ ಆಗಿ ಮೋಸ್ಟ್ ಕಾಮನ್ ಪ್ರಾಬ್ಲಮ್ಸ್ ಏನೆಲ್ಲ ಬರ್ತದೆ ಅಂತ. ಒಂದು ಏನಾಗ್ತದೆ, ಈ ತುಂಬ ಬಿಸಿಲಿಗೆ ಏನಾಗ್ತದೆ, ನಮ್ಮ ಬೆವರಿನ ರೂಪದಲ್ಲಿ ನೀರು ಹಾಗೂ ಕೆಲ ಲವಣಗಳು ಅಂದರೆ ಸೋಡಿಯಂ ಹೇಳ್ತೇವೆ, ಪೊಟ್ಯಾಷಿಯಂ ಹೇಳ್ತೇವೆ, ಕ್ಲೋರೈಡ್ ಹೇಳ್ತೇವೆ, ಹೀಗೆ ಲವಣಗಳೆಲ್ಲ ನಮ್ಮ ಬಾಡಿಯಿಂದ ಹೋಗಿ ಡಿಹೈಡ್ರೇಷನ್ ಆಗ್ತದೆ. ಸೊ ನಮ್ಮ ಶರೀರದಲ್ಲಿ 70% ಅಷ್ಟು ನೀರಿನ ಅಂಶ ಇರುವುದು. ಸೊ ಒಂದು 2% ಅಷ್ಟು ಸಹ ಕಮ್ಮಿ ಆದರೆ ಸೊ ನಮಗೆ ಸಿಂಪ್ಟಮ್ಸ್ ಬರ್ತದೆ. ಇದರಿಂದಾಗಿ ಡಿಹೈಡ್ರೇಷನ್ ಅಂತ ಹೇಳ್ತೇವೆ, ಅಂದರೆ ನೀರಿನ ಅಂಶ ಕಡಿಮೆ ಆಗುವಂಥದ್ದು. ಸೊ ಇದರಿಂದಾಗಿ ಏನಾಗ್ತದೆ, ನಮಗೆ ತಲೆನೋವು ಬರುವಂಥದ್ದು, ತಲೆ ಸುತ್ತುವಂಥದ್ದು, ಆಮೇಲೆ ವಿಪರೀತ ಆದಂತಹ ಫೆಟೀಗ್ ಅಂತ ಹೇಳ್ತೇವೆ, ಏನಂದ್ರೆ ಸುಸ್ತಾಗುವಂಥದ್ದು, ಹೀಗೆ ಯಾವುದಕ್ಕೂ ಕೆಲಸ ಮಾಡಲಿಕ್ಕೆ ಎಲ್ಲ ನಿಶಕ್ತತೆ ಇರುವಂಥದ್ದು. ಸೊ ಹೀಗೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನಿಷಿಯಲ್ ಸ್ಟೇಜಲ್ಲಿ. ಸೊ ಈ ವಾಟರ್ ಕಂಟೆಂಟ್ ಜಾಸ್ತಿ ಲೂಸ್ ಆಗುವ ಏನಾಗ್ತದೆ, ತುಂಬ ಬಾಯಾರಿಕೆ ಆಗುವಂಥದ್ದು ಹೀಗೆ ಆಗ್ತದೆ. ಸೊ ಬಾಯಾರಿಕೆ ಆಗುವಾಗ ನೀರು ಕುಡಿಯುವುದಲ್ಲ, ಇದು ಒಂದು ಪಾಯಿಂಟ್ ನೀವು ನೆನಪಿಟ್ಕೊಳ್ಬೇಕು. ಬಿಕಾಸ್ ಇದು ಲೇಟೆಸ್ಟ್ ಸ್ಟೇಜಲ್ಲಿ ನಿಮಗೆ ತುಂಬ ಬಾಯಾರಿಕೆ ಆಗುವಂಥದ್ದು, ಮತ್ತು ಮೌತ್ ಎಲ್ಲ ಡ್ರೈ ಆಗುವಂಥದ್ದು ಹೀಗೆ ಆಗ್ತದೆ. ಮತ್ತು ನಿಮ್ಮ ಮೂತ್ರದ ಕಲರ್ ಏನಂತೇಳಿ ಒಂಥರ ತುಂಬ ಡಾರ್ಕ್ ಯೆಲ್ಲೋ ಆಗಿ ಆಗುವಂಥದ್ದು. ಸೊ ಇದೆಲ್ಲ ನಿಮ್ಮ ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗುವಂಥದ್ದು, ಇದೆಲ್ಲ ನೀರಿನ ಅಂಶ ಕಮ್ಮಿ ಆಗುವಂತಹ ಲಕ್ಷಣ. ಇದು ಒಂದು ಆಗ್ತದೆ. ಮತ್ತು ಏನಾಗ್ತದೆ, ಈ ಬಿಸಿಲಿಗೆ ಈ ಕಲುಷಿತ ನೀರು ಫುಡ್ಡಿಂದ ಏನಾಗ್ತದೆ, ವಾಂತಿ ಭೇದಿಗಳು ಜಾಸ್ತಿ ಆಗ್ತಾ ಇದೆ ಹಾಗೂ ವೈರಲ್ ಇನ್ಫ್ಲುಯೆನ್ಸಾ ಇನ್ಫೆಕ್ಷನ್ ಇದು ಜಾಸ್ತಿ ಆಗ್ತದೆ. ಸೊ ಇದರದ್ದು ರೋಗ ಲಕ್ಷಣ ಏನಂತ ಹೇಳಿದರೆ ಜ್ವರ, ಕೆಮ್ಮು, ಗಂಟಲು ನೋವು, ತುಂಬ ಸುಸ್ತಾಗುವುದು, ಮೈಕೈ ನೋವು, ತಲೆನೋವು ಹೀಗೆ. ಸೊ ಹೀಗೆ ಇದೊಂದು 2-3 ದಿವಸ ಇರ್ತದೆ, ಆಮೇಲೆ ಗ್ರ್ಯಾಜುವಲಿ ಇಂಪ್ರೂವ್ಮೆಂಟ್ ಬರ್ತದೆ. ಬಟ್ ಮೋಸ್ಟ್ ಕೇರ್ಫುಲ್ ಯಾಕಾಗಿರ್ಬೇಕಂತ ಹೇಳಿದರೆ, ಇಮ್ಯುನಿಟಿ ಕಮ್ಮಿ ಇರುವವರು, ಸೊ ಮಕ್ಕಳು 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳು, 65 ವರ್ಷಕ್ಕಿಂತ ಜಾಸ್ತಿ ಇರುವ ವಯಸ್ಕರು, ಹಾಗೂ ಹಾರ್ಟಿದ್ದು ತೊಂದರೆ ಇರುವವರು, ಲಂಗ್ಸಿದ್ದು ತೊಂದರೆ ಇರುವವರು, ಕಿಡ್ನಿ ಲಿವರ್ ಇದ್ದು ತೊಂದರೆ ಇರುವರು, ಇವರಿಗೆಲ್ಲ ಇಮ್ಯುನಿಟಿ ಕಮ್ಮಿ ಆಗಿರ್ತದೆ, ಶುಗರ್ ಇರುವವರು ಹೀಗೆಲ್ಲ. ಸೊ ಇವರಿಗೆ ಏನಾಗ್ತದೆ, ಇನ್ಫ್ಲುಯೆನ್ಸಾ ವೈರಸ್ ಜಾಸ್ತಿಯಾಗಿ ಸಿವಿಯರ್ ಫಾರ್ಮಿಗೆ ಹೋಗಿ ನಿಮೋನಿಯಾ ಆಗುವಂತಹ ಚಾನ್ಸಸ್ ಇರ್ತದೆ. ಸೊ ಅವರು ಜಾಗರೂಕರಾಗಿ ಇರಬೇಕಾಗ್ತದೆ. ಆಮೇಲೆ ಮತ್ತೊಂದು ಏನಂತ ಹೇಳಿದರೆ, ಈ ಮೈಗ್ರೇನ್ ಇರುವವರು, ಸೊ ಇದರಿಂದ ಡಿಹೈಡ್ರೇಷನಿಂದಾಗಿ ಏನಾಗ್ತದೆ, ಈ ಮೈಗ್ರೇನ್ ಅಟ್ಯಾಕ್ಸ್ ತುಂಬ ಫ್ರೀಕ್ವೆಂಟ್ ಆಗಿ ಬರುವಂಥದ್ದು, ಮೋಸ್ಟ್ ಸಿವಿಯರ್ ಫಾರ್ಮಿಗೆ ಹೋಗುವಂಥದ್ದು. ಸೊ ಇದೆಲ್ಲ ಇರ್ತದೆ. ಆಮೇಲೆ ಮೇಯ್ನಾಗಿ ಈಗ ನೋಡ್ಬೋದು, ಎಸ್ಪೆಷಲಿ ಮಕ್ಕಳಲ್ಲಿ ಎಲ್ಲರಿಗೆ ಶೆಕೆ ಪುಕ್ಕೆ ಅಂತ ಹೇಳ್ತೇವೆ ನಾವು, ಅದು ಬೀಳ್ತಾ ಉಂಟು. ಸಣ್ಣ ಸಣ್ಣ ರೆಶಿ ಟೈಪ್ ಇದು ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರ್ಬೋದು, ಅಥವಾ ಸ್ಕಿನ್ನಲ್ಲಿ ಒಂಥರ ಕೆಂಪಾಗೋದಂಥದ್ದು, ಇದು ಮೋಸ್ಟ್ ಕಾಮನ್ ಆಗಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಸೊ ಹೀಗೆ ಇದು ಮೋಸ್ಟ್ ಕಾಮನ್ ಆರೋಗ್ಯ ಸಮಸ್ಯೆಗಳು ನಮಗೆ ಈ ಬಿಸಿಲಿನಲ್ಲಿ ಕಾಣುತ್ತೆ. ಮೇಯ್ನಾಗಿ ಡಿಹೈಡ್ರೇಷನ್ ಮತ್ತು ವೈರಲ್ ಇನ್ಫೆಕ್ಷನ್ಸ್ ಮತ್ತು ಈ ಸ್ಕಿನ್ ರ್ಯಾಷಸ್ ಇದೆಲ್ಲ, ಹಾಗೂ ಎಗ್ರಿವೇಷನ್ ಆಫ್ ಮೈಗ್ರೇನ್ಸ್, ಇದೆಲ್ಲ ಆರೋಗ್ಯ ಸಮಸ್ಯೆಗಳು ಮೇಯ್ನಾಗಿ ಕಂಡುಬರ್ತದೆ. ಸೊ ಈಗ ನಾನು ನಿಮಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆನ್ನುವುದರ ಬಗ್ಗೆ ಕೆಲವು ಹೆಲ್ತ್ ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಮೊದಲನೇದಾಗಿ ಆದಷ್ಟು ನೀರನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಬಿಕಾಸ್ ಬೆವರಿನ ರೂಪದಲ್ಲಿ ನಮ್ಮ ಶರೀರದಿಂದ ನೀರು ಹೋಗ್ತಾನೆ ಇರ್ತದೆ. ಸೊ ಅದರಿಂದಾಗಿ ಆದಷ್ಟು ನೀರನ್ನು ನಾವು ತೆಗೆದುಕೊಳ್ಬೇಕು. ಮಿನಿಮಮ್ 3 ಲೀಟರಷ್ಟು ನೀರನ್ನು ನಾವು ತೆಗೆದುಕೊಳ್ಬೇಕು. ಮತ್ತೊಂದು ನೀರು ತೆಗೆದುಕೊಳ್ಳೋದು ಅಲ್ಲದೆ, ನೀವು ಒಂದು ಮೇಯ್ನಾಗಿ ಇಂಪಾರ್ಟೆಂಟಾಗಿ ನೀವು ನೆನಪಿಟ್ಕೊಳ್ಬೇಕು ಏನಂತ ಹೇಳಿದರೆ, ನೀರನ್ನು ನಿಯಮಿತವಾಗಿ ರೆಗ್ಯುಲರ್ ಇಂಟರ್ವಲ್ಲಲ್ಲಿ ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಬೆಳಿಗ್ಗೆ 1-1.5 ಲೀಟರ್ ಕುಡಿದು ಪುನಃ ಏನೂ ಕುಡಿಯದೆ ಡೇ ಟೈಮ್
ಟೈಮಲ್ಲಿ ನೈಟ್ 1.5 ಲೀಟರ್ ಕುಡಿದ್ರೆ ನಡುವಲ್ಲಿ ಡಿಹೈಡ್ರೇಷನ್ ಆಗಿ ನಿಮಗೆ ಸಿಂಪ್ಟಮ್ಸ್ ಬರ್ಬೋದು. ಸೊ ಅದರಿಂದಾಗಿ ನೀವು ಹೊರಗಡೆ ಹೋಗುವಾಗ ಸಹ ನೀವು ಬಾಟಲಲ್ಲಿ ಶುದ್ಧ ನೀರನ್ನು ಹಿಡ್ಕೊಂಡು ಹೋಗಿ, ಹಾಗೂ ರೆಗ್ಯುಲರ್ ಇಂಟರ್ವಲ್ಲೇ ನಿಯಮಿತವಾಗಿ ಮಿನಿಮಮ್ 2.5 3 ಲೀಟರಷ್ಟು ನೀರನ್ನು ತೆಗೆದುಕೊಳ್ಳಿ. ಮೇಯ್ನಾಗಿ ಅದು ಯಾಕೆಂತ ಹೇಳಿದರೆ, ಈ ನಮ್ಮ ಬಾಡಿಯಿಂದ 15% ನೀರಿನ ಅಂಶ ಹೋದ ಆಮೇಲೆ ನಮಗೆ ಈ ಬಾಯಾರಿಕೆ ಆಗೋದು. ಸೊ ಸಿಂಪ್ಟಮ್ ಅದು ಬಾಯಾರಿಕೆ ಆಗೋದು, ನಮಗೆ ಜಾಸ್ತಿ ಥರ್ಸ್ಟ್ ಆಗೋದು 15% ಹೋದ ನಂತರವೇ. ಸೊ ಬೇರೆ ಎಲ್ಲ ಸಿಂಪ್ಟಮ್ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದಾಗಿ ನಿಮಗೆ ಥರ್ಸ್ಟ್ ಆಗೋದಿದ್ದು ರೆಗ್ಯುಲರ್ ಇಂಟರ್ವಲ್ಲಲ್ಲಿ ನೀವು ನೀರು ಕುಡಿತಾ ಇರಬೇಕು. ಮತ್ತೊಂದು ಏನಂತ ಹೇಳಿದ್ರೆ, ನೀರಿನ ಅಂಶ ಜಾಸ್ತಿ ಇರುವಂತಹ ಫ್ರೂಟ್ಸ್, ಹಣ್ಣುಗಳನ್ನು ನೀವು ತೆಗೆದುಕೊಳ್ಬೇಕು. ಹಣ್ಣಾಗಿರ್ಬೋದು, ವೆಜಿಟೇಬಲ್ಸ್. ಇದು ಯಾವುದಂತ ಹೇಳಿದರೆ, ಒಂದು ವಾಟರ್ ಮೆಲನ್, ಕಲ್ಲಂಗಡಿ ಅಂತ ಹೇಳ್ತೇವೆ, ಮತ್ತೊಂದು ಕುಕುಂಬರ್, ಮುಳ್ಳು ಸೌತೆ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಎಲ್ಲ ನೀರಿನ ಅಂಶ ಜಾಸ್ತಿ ಇರುವಂಥದ್ದು. ಸೊ ಇಂಥ ಫ್ರೂಟ್ಸನ್ನು ತೆಗೆದುಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ನೀರಿನ ಜೊತೆ ಲವಣಗಳೆಲ್ಲ ಹೋಗಿರ್ತದೆ. ಸೊ ಇದರಿಂದಾಗಿ ನೀವು ಆದಷ್ಟು ಮಜ್ಜಿಗೆ ಅಥವಾ ಎಳನೀರು, ಟೆಂಡರ್ ಕೊಕೊನಟ್ ಅಂತ ಹೇಳ್ತೇವೆ, ಅಥವಾ ಲೈಮ್ ವಾಟರ್ ಅಂತ ಹೇಳ್ತೇವೆ, ಶರ್ಬತ್ ಮಾಡಿ, ನಿಂಬು ಶರ್ಬತ್ ಮಾಡಿ ಕುಡಿಯೋದು. ಸೊ ಇದರಿಂದಾಗಿ ಎಲ್ಲ ಈ ನೀರಿನ ಅಂಶ ಪ್ಲಸ್ ಈ ಬೇಕಾದಂಥ ವಿಟಮಿನ್ ಮಿನರಲ್ಸ್ ಎಲ್ಲ ನಮಗೆ ಸಿಗ್ತದೆ. ಸೊ ಅದರಿಂದಾಗಿ ಈ ಬಟರ್ ಮಿಲ್ಕ್, ಕೊಕೊನಟ್ ವಾಟರ್, ಎಳನೀರು ಇದೆಲ್ಲ ನಮಗೆ ತುಂಬ ಉಪಯುಕ್ತವಾಗಿರ್ತದೆ. ಆಮೇಲೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುವಂತಹ ಫುಡ್. ಸೊ ವಿಟಮಿನ್ ಸಿ ಇರುವಂಥ ಫ್ರೂಟ್ಸ್ ಯಾವುದಾಗಿರ್ಬೋದು, ಈ ಮುಸಂಬಿ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಲೈಮ್ ಆಗಿರ್ಬೋದು. ವಿಟಮಿನ್ ಎ ಅಂತ ಹೇಳಿದ್ರೆ ಕೆಂಪು, ಟೊಮ್ಯಾಟೊ, ಕ್ಯಾರೆಟ್. ಸೊ ಇದರಲ್ಲೆಲ್ಲ ಎಂತ ಆಗ್ತದೆ, ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗ್ತದೆ. ಸೊ ಇಮ್ಯುನಿಟಿ ನಮ್ಮದು ಜಾಸ್ತಿ ಇರಬೇಕು. ಯಾಕಂತ ಹೇಳಿದ್ರೆ ಈ ಸೀಸನಲ್ಲಿ ಏನಾಗ್ತದೆ, ಈ ವೈರಲ್ ಇನ್ಫ್ಲುಯೆನ್ಸಾ ಕಾಯಿಲೆಗಳಾಗಿರ್ಬೋದು, ಈ ಡಯೇರಿಯಾ, ವಾಂತಿ ಇದೆಲ್ಲ ಜಾಸ್ತಿ ಆಗ್ತದೆ. ಸೊ ಇದರಿಂದಾಗಿ ಪುನಃ ನಮಗೆ ಜಾಸ್ತಿ ಡಿಹೈಡ್ರೇಷನ್ ಇದೆಲ್ಲ ಆಗ್ತದೆ. ಸೊ ಈ ಡಿಸೀಸನ್ನು ಕಮ್ಮಿ ಮಾಡಲಿಕ್ಕೆ ನಮ್ಮ ಇಮ್ಯುನಿಟಿ ನಾವು ಬೂಸ್ಟ್ ಮಾಡಬೇಕು. ಸೊ ವಿಟಮಿನ್ ಎ, ವಿಟಮಿನ್ ಸಿ ರಿಚ್ ಫುಡ್ಸಲ್ಲಿ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುವಂಥದ್ದು. ಆಮೇಲೆ ಮೇಯ್ನಾಗಿ ನೀವು ಈ ಕೆಫೀನ್ ಇರುವಂತಹ ಸಾಫ್ಟ್ ಡ್ರಿಂಕ್ಸ್ ಅದೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ಬಿಕಾಸ್ ನ್ಯಾಚುರಲ್ ಫ್ರೂಟ್ಸ್ ಇದ್ದು ಜ್ಯೂಸಲ್ಲಿ ನಿಮಗೆ ನ್ಯಾಚುರಲ್ ಶುಗರ್ಸ್ ಇರ್ತದೆ, ನೀರಿನ ಅಂಶ ಸಹ ಇರ್ತದೆ, ಅದು ನಿಮಗೆ ಹೆಲ್ಪ್ ಆಗ್ತದೆ. ಸೊ ತುಂಬ ಸ್ಪೈಸಿ ಫುಡ್ ಆಗಿರ್ಬೋದು, ಆಯಿಲಿ ಫುಡ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈ ಸೀಸನಲ್ಲಿ ಇದು ಡಯೇರಿಯಾವನ್ನು ಕಾಸ್ ಮಾಡ್ತದೆ. ಆಮೇಲೆ ಆದಷ್ಟು ಮನೆಯದ್ದೇ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ. ಬಿಕಾಸ್ ಹೊರಗಡೆ ನೀರಿದ್ದು ಅಭಾವೆಲ್ಲ ಇರ್ತದೆ. ಸೊ ನೀರು ಕಲುಷಿತವಾಗಿರ್ತದೆ. ಸೊ ಇದರಿಂದಾಗಿ ವಾಂತಿ, ಭೇದಿ ಇದೆಲ್ಲ ಜಾಸ್ತಿ ಆಗ್ತದೆ. ಸೊ ಆದಷ್ಟು ಮನೆಯದ್ದೇ ಫುಡ್, ಲೆಸ್ ಸ್ಪೈಸಿ, ಲೆಸ್ ಆಯಿಲಿ ಫುಡ್, ಮತ್ತು ಕಾಫಿ, ಟೀ ತಗೊಳ್ಳುವ ಪ್ರಮಾಣವನ್ನು ಕಮ್ಮಿ ಮಾಡಿ. ಸೊ ಬಟರ್ ಮಿಲ್ಕ್, ವಾಟರ್ ಮೆಲನ್, ಟೆಂಡರ್ ಕೊಕೊನಟ್, ಮತ್ತು ವಾಟರ್ ಮೆಲನ್ ಫ್ರೂಟ್ ಆಗಿರ್ಬೋದು, ಕುಕುಂಬರ್ ಇದೆಲ್ಲ ಒಳ್ಳೆಯದು. ಮತ್ತೊಂದು ಏನಂತ ಹೇಳಿದರೆ, ನೀವು ವೇರ್ ಮಾಡುವ ಡ್ರೆಸ್, ಕ್ಲೋತ್ಸ್ ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಬಿಸಿಲಿಗೆ ಏನು ಮಾಡಬೇಕಂತ ಹೇಳಿದರೆ, ಪ್ರಿಫರೇಬ್ಲಿ ವೈಟ್ ಕಲರ್ ಅಥವಾ ಲೈಟ್ ಕಲರ್ ಡ್ರೆಸ್ಸನ್ನು ಹಾಕ್ಕೊಳ್ಳಿ. ಆಗ ಇದು ಹೆಲ್ಪ್ ಆಗ್ತದೆ. ಮತ್ತು ತುಂಬ ಟೈಟ್ ಇರುವ ಡ್ರೆಸ್ ಹಾಕ್ಕೊಳ್ಬೇಡಿ. ಸೊ ಇದರಿಂದಾಗಿ ಸ್ಕಿನ್ನಿಗೆ ಫ್ರಿಕ್ಷನ್ ಆಗ್ತದೆ, ಮೆಕ್ಯಾನಿಕಲ್ ಇದು ಆಗಿ ನಿಮಗೆ ಸ್ಕಿನ್ ರ್ಯಾಶ್ ಬೀಳುವಂಥದ್ದು, ಶೆಕೆ ಪುಕ್ಕೆ ಬೀಳುವಂಥದ್ದು ಇದೆಲ್ಲ ಜಾಸ್ತಿ ಆಗ್ತದೆ. ಸೊ ಲೈಟ್ ಕಲರ್ ಡ್ರೆಸ್ ಹಾಕಿ, ಪ್ರಿಫರೇಬ್ಲಿ ವೈಟ್ ಮತ್ತು ಕಾಟನ್ ಅಥವಾ ಲಿನನ್ ಮೆಟೀರಿಯಲ್ ಇದು ಮಾಡಿ. ಆಮೇಲೆ ಸ್ವಲ್ಪ ಲೂಸ್ ಇರಲಿ, ತುಂಬ ಟೈಟ್ ಇರೋದು ಬೇಡ. ಆಮೇಲೆ ನೀವು ಮುಖ ಒರೆಸುವಾಗ ಸಹ ಹಾಗೆ ಬೆವರು ಒರೆಸುವಾಗೆಲ್ಲ ಕಾಟನ್ ಇದ್ದು ಕರ್ಚಿಪನ್ನು ಹಿಡ್ಕೊಳ್ಳಿ, ಅಥವಾ ಸಾಫ್ಟ್ ಟಿಶ್ಯೂ ಹಿಡ್ಕೊಳ್ಳಿ. ಇಲ್ಲದಿದ್ದರೆ ಏನಾಗ್ತದೆ, ಅದು ಸಹ ಒರೆಸುವಾಗೆಲ್ಲ ಸ್ಕಿನ್ ರ್ಯಾಶ್ ಬೀಳುವಂಥದ್ದು, ಸ್ಕಿನ್ ಎಲ್ಲ ಕೆಂಪು ಕೆಂಪು ಆಗುವಂಥದ್ದು, ಮತ್ತು ಟೈಟ್ ಕ್ಲೋತ್ಸ್, ಡಾರ್ಕ್ ಕಲರ್ ಕ್ಲೋತ್ಸ್ ಆಗುವಾಗ ನೀವು ಜಾಸ್ತಿ ಪ್ರೋನ್ ಆಗಿರ್ತೀರಿ ಈ ಶೆಕೆ ಪುಕ್ಕೆ ಎಲ್ಲ ಬೀಳಲಿಕ್ಕೆ. ಆಮೇಲೆ ಸ್ನಾನ ಮಾಡುವ ಮುಂಚೆ, ಒಂದು ಅರ್ಧ ಗಂಟೆಗೆ ಮುಂಚೆ ತೆಂಗಿನ ಇದು ಕೊಕೊನಟ್ ಆಯಿಲ್, ಅದನ್ನು ತೆಂಗಿನ ಎಣ್ಣೆಯನ್ನು ಹಚ್ಚಿ ಆಮೇಲೆ ಸ್ನಾನ ಮಾಡಿ. ಸೊ ದ್ಯಾಟ್ ನಿಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸರ್ ಕೊಡ್ತದೆ ಅದು. ಆಮೇಲೆ ಸ್ನಾನ ಮಾಡಿದ ನಂತರ ಸಾಫ್ಟ್ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿ. ಸೊ ಇದರಿಂದಾಗಿ ಹೀಟ್ ರ್ಯಾಶ್, ಹೀಟ್ ಬಾಯ್ಸನ್ನು ನಾವು ಕಮ್ಮಿ ಮಾಡ್ಬೋದು. ಇತ್ತೀಚಿನ ದಿನಗಳು ಎಸ್ಪೆಷಲಿ ಮಕ್ಕಳಿಗೆ ತುಂಬ ಹೀಟ್ ಬಾಯ್ಸ್ ಬೀಳ್ತಾ ಉಂಟು ಈ ಶೆಕೆಯಿಂದಾಗಿ. ಅದು ಒಂದು. ಮತ್ತೊಂದು ಏನಂತೇಳಿ, ಯಾರು ತುಂಬ ಎಕ್ಸಸೈಸ್ ಮಾಡ್ತಾರೆ ಅವರು ಇಂಟೆನ್ಸ್ ಎಕ್ಸಸೈಸ್ ಮಾಡುವಾಗ ಜಾಗೃತಾಗಿರಬೇಕು. ಪ್ರಿಫರೇಬ್ಲಿ ಯೋಗ ಇದೆಲ್ಲ ಲೈಟ್ ಎಕ್ಸಸೈಸ್ ಮಾಡಬೇಕು. ಮತ್ತು ಇಂಟೆನ್ಸ್ ಎಕ್ಸಸೈಸ್ ಮಾಡುವಾಗ ಆದಷ್ಟು ಹೈಡ್ರೇಟ್ ಮಾಡ್ತಾ ಇರಬೇಕು. ಆಮೇಲೆ ನಡುವಲ್ಲಿ ಬ್ರೇಕ್ ಕೊಡ್ತಾ ಇರಬೇಕು. ಅವರು ಜಾಗೃತೆಯಾಗಿರಬೇಕು. ಮತ್ತು ಬಿಸಿಲಿಗೆ ಹೋಗುವಾಗ ಆದಷ್ಟು 11 AM 11 ಗಂಟೆ ಮಧ್ಯಾಹ್ನದಿಂದ 3 ಗಂಟೆ ಮಧ್ಯಾಹ್ನದವರೆಗೆ ಹೊರಗೆ ಹೋಗುವುದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿ. ಸೊ ಹೋಗಲೇಬೇಕು ಬೇಕಂತ ಇದ್ದರೆ ಕರೆಕ್ಟಾಗಿ ಅಂಬ್ರೆಲ್ಲ ಹಿಡ್ಕೊಳ್ಳಿ, ಹಾಗೂ ಸನ್ಸ್ಕ್ರೀನ್ ಎಲ್ಲ ಮುಖಕ್ಕೆ ಕರೆಕ್ಟಾಗಿ ಅಪ್ಲೈ ಮಾಡಿ ಸ್ಕಿನ್ನಿಗೆ. ಆಮೇಲೆ ಹೊರಗೆ ಹೋಗಿ. ಆಮೇಲೆ ಹೊರಗೆ ಹೋಗುವಾಗ ವಾಟರ್ ಬಾಟಲ್ ಹಿಡ್ಕೊಂಡೇ ಹೋಗಿ, ರೆಗ್ಯುಲರ್ ಇಂಟರ್ವಲ್ಲಿ ನೀರು ಕುಡಿತಾ ಇರಿ. ಆಮೇಲೆ ಮಧ್ಯಾಹ್ನ ಒಂದು 20 to 30 ಮಿನಿಟ್ಸ್ ಶಾರ್ಟ್ ನ್ಯಾಪ್ ತಗೊಳ್ಳಿ. ಸೊ ಇದರಿಂದಾಗಿ ಈ ಸುಸ್ತು ಇದೆಲ್ಲ ಕಮ್ಮಿ ಆಗ್ತದೆ.
ಸೊ ಇದೆಲ್ಲ ಟಿಪ್ಸ್ ನೀವು ಪಾಲಿಸಿದರೆ ನೀವು ಬಿಸಿಲಿನ ಬೇಗೆಯಿಂದ ನಿಮಗೆ ಆಗುವಂಥ ಹೆಲ್ತ್ಗೆ ಆಗುವಂತಹ ದುಷ್ಪರಿಣಾಮವನ್ನು ಆದಷ್ಟು ಕಮ್ಮಿ ಮಾಡ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸ್ತದೆ. ಹಾಗೂ ಇದನ್ನು ಆದಷ್ಟು ನಿಮ್ಮ ಹಿತೈಷಿಗಳೊಂದಿಗೆ ಶೇರ್ ಮಾಡಿ, ಯಾಕಂದರೆ ಎಲ್ಲರೂ ಫಾಲೋ ಮಾಡಿದರೆ ಸೊ ಆದಷ್ಟು ನಮಗೆ ಹೆಲ್ತಿಗೆ ಅದು ಯೂಸ್ ಆಗ್ತದೆ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಶುಕ್ರವಾರ ಇನ್ನೊಂದು ಉಪಯುಕ್ತ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದ.